ಅಮೆರಿಕದಲ್ಲಿ ಒಂದೇ ತಿಂಗಳಲ್ಲಿ 2.28 ಲಕ್ಷ ಉದ್ಯೋಗ ಸೃಷ್ಟಿಯಾಗಿದೆ. 2.28 ಲಕ್ಷ, 2,28,000 ಜನಗಳಿಗೆ ಒಂದೇ ಒಂದು ತಿಂಗಳಲ್ಲಿ ಅಮೆರಿಕದಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ. ಪ್ರತೀಕಾರದ ಸುಂಕ ಅಂದರೆ ಬೇರೆ ದೇಶ ನಮ್ಮ ಮೇಲೆ ಎಷ್ಟು ಟ್ಯಾಕ್ಸ್ ಹಾಕುತ್ತೋ ನಾವು ಅಷ್ಟೇ ಟ್ಯಾಕ್ಸ್ ಹಾಕ್ತೀವಲ್ಲ, ಇದನ್ನು ಪ್ರತೀಕಾರದ ಸುಂಕ ಅಂತ ಕರೀತಾರೆ. ವಲಸಿಗರ ಗಡೀಪಾರು ಎಫೆಕ್ಟ್. ವಲಸಿಗರು ಯಾರ್ಯಾರು ಇದ್ದರೂ ಎಲ್ಲ ನಿಮ್ಮ ದೇಶಕ್ಕೆ ಹೋಗಿ ಅಂತ ಕಳಿಸ್ಬಿಟ್ರಲ್ಲ, ಆ ಜಾಗಕ್ಕೆ ಕೆಲಸ ಬೇಕಲ್ಲ, ಕೆಲಸ ಮಾಡೋಕ್ಕೆ ಜನ ಬೇಕಲ್ಲ. ಅಮೆರಿಕದವ್ರಿಗೆ ಆ ಕೆಲಸ ಕೊಟ್ಟಿದ್ದಾರೆ ಟ್ರಂಪ್ ಅಂತೇಳಿ. ನೋಡಿ, ಇದು ಒಂದು ವರದಿ. ಅಮೆರಿಕದ ನಿರುದ್ಯೋಗದ ಪ್ರಮಾಣ 4.2% ಇದೀಗ ಕುಸಿತ ಆಗಿದೆ. ಮಾರ್ಚಲ್ಲಿ ನೇಮಕಾತಿಯ ಪ್ರಮಾಣ 2,28,000ಕ್ಕೆ ಏರಿಕೆ ಆಯಿತು. ಅಷ್ಟು ಜನಗಳಿಗೆ ಕೆಲಸ ಸಿಕ್ತು ಆ ತಿಂಗಳಲ್ಲಿ ಅಂತ. ಫೆಬ್ರವರಿಯಲ್ಲಿ 1,17,000ದಷ್ಟಿದ್ದಂಥ ನೇಮಕಾತಿಯ ಪ್ರಮಾಣ ಈಗ ಅದು ಡಬಲ್ ಆಗಿಬಿಟ್ಟಿದೆ, ಹೆಚ್ಚು ಕಡಿಮೆ. ಮಾರ್ಚಲ್ಲಿ 1.30 ಲಕ್ಷಕ್ಕೆ ಏರಿಕೆಯಾಗುವ ನಿರೀಕ್ಷೆ ಇತ್ತು, ಆದರೆ ನಿರೀಕ್ಷೆಗಿಂತ ಮೀರಿ 2.28 ಲಕ್ಷಕ್ಕೆ ಇದು ಏರಿಕೆ ಆಗಿದೆ. ಅಮೆರಿಕನ್ನರ ಕೈಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ದು ಟ್ರಂಪ್ ಅದನ್ನು ಮಾಡ್ತಾ ಇದ್ದಾರೆ. ಟ್ರಂಪ್ ಇದೀಗ